ಪ್ರಾಪರ್ಟೀಸ್ ಇನ್ ಮೈಸೂರು. ಗೋಪಾಲಗೌಡ ನಗರ, ಜಿ ನಗರ, ಮೂಡಾ ಲೇಔಟ್, ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್. ಈಸ್ಟ್ ಫೇಸಿಂಗ್ಗೆ 3 BHK ಡೂಪ್ಲೆಕ್ಸ್ ಹೌಸ್. ಇದು ಹೊಸ ಮನೆ ನೋಡಿ. ಕಾರ್ ನಿಲ್ಲಿಸ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಒಳಗಡೆ 2 ವೀಲರ್ 2 ನಿಲ್ಲಿಸ್ಕೋಬೋದು. ಇದರಲ್ಲಿ ಬೆಡ್ರೂಮ್ಸ್ ಇದೆಯಲ್ಲ, ಈ ಥರ ಬೆಡ್ರೂಮ್ಸ್ ನಾನು ಎಲ್ಲೂ ನೋಡಿಲ್ಲ. ಅಷ್ಟೊಂದು ದೊಡ್ಡ ಬೆಡ್ರೂಮ್ಸ್ ಮಾಡಿದ್ದಾರೆ. 30-40 ಕಾನ್ಸೆಪ್ಟ್ ಇದೆ. ಬಂದರೂ ನೋಡಿದ್ರೆ ಗೊತ್ತಾಗೋದು. ವಿಡಿಯೋಲಿ ಎಷ್ಟೊಂದು ಗೊತ್ತಾಗಲ್ಲ. ಕ್ಲಾಸ್ 1 ಮೆಟೀರಿಯಲ್ ಹಾಕಿದ್ದಾರೆ. ಫುಲ್ ಟೀಕ್ವುಡ್, ಫಸ್ಟ್ ಟೀಕ್ವುಡ್ ಯೂಸ್ ಮಾಡಿರೋದು. ಈಸ್ಟ್ ಫೇಸಿಂಗ್ ಮನೆ ಇದು. ಈಸ್ಟೇ ಡೋರ್ ಕೊಟ್ಟಿದ್ದಾರೆ. 2 ಕಿಟಕಿ ಕಾಣ್ತದಲ್ಲ, ಇದು ಕಿಚನ್ ಕಿಟಕಿ. ಇದು ಮೇಲ್ಗಡೆ ಕಿಟಕಿ ಕಾಣ್ತದಲ್ಲ, ಅದೊಂದು ಬೆಡ್ರೂಮು. ಸಮ್ ಟ್ಯಾಂಕ್, ವುಡ್ ಐಟಮ್ ಎಷ್ಟು ಕಾಣ್ತಾ ಇದೆ ಅದೆಲ್ಲ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಮಾಡಿರೋದು. ಕಿಟಕಿ, ಚೌಕಟ್ಟು, ಡೋರ್ಸ್ ಪ್ರತಿಯೊಂದೂ. ಈಸ್ಟ್ ಮೇನ್ ಡೋರು ನೋಡಿ. ಇದ್ರದ್ದು ಇಂಚಸ್ಸು ಅಷ್ಟೇ ಬ್ರಾಸಲ್ಲಿ ಹಾಕಿರೋದು ನೋಡಿ. ಇದು ಫಸ್ಟ್ ಟೀಕ್ ಯೂಸ್ ಮಾಡಿರೋದು. $78 ಲಕ್ಷ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಲೀವಿಂಗ್ ಇದು. TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ. ನೋಡಿ, ಈ ಥರ ಕನ್ಸ್ಟ್ರಕ್ಷನನ್ನು ಮಾಡಿಸ್ಬೇಕು ಅಂದರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡಿ. ನಾವು ಕನ್ಸ್ಟ್ರಕ್ಷನ್ ಬೇರೆಯವ್ರದ್ದು ಮಾಡಿಕೊಡ್ತಾ ಇರ್ತೀವಿ. ನಮ್ಮ ಹತ್ರ ಕೆಲಸ ನೀಟಾಗಿರ್ತದೆ. ನೋಡಿ, ಇದು ಕಿಚನ್. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಲೀವಿಂಗಿಂದನೇ ಹೋಗಿದೆ. ಸ್ಟೇರ್ ಕೇಸ್ ಕೆಳಗಡೆ ಮೊದಲನೇದು ಪಾರ್ಟಿಷನ್ ಕಾಣ್ತಾ ಇದೆಯಲ್ಲ, ಇದು UPS ಕನೆಕ್ಷನ್ನು. ಆ ಕಡೆದು ಸ್ಟೋರೇಜ್ ಅಂದರೆ ಕಿಚನ್ ಡಬ್ಬಗಳೆಲ್ಲ ಇಟ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಈಸ್ಟ್ ಫೇಸಿಂಗ್ಗೆ ಕಿಚನ್ ಫೇಸಿಂಗ್ ಕೊಟ್ಟಿರೋದು ನೋಡಿ. ಹೊರಗಡೆಯಿಂದ 2 ಕಿಟಕಿ ತೋರಿಸಿದೆ, ಅದು ಇದು. ಮಧ್ಯ ಚಿಮ್ನಿನೂ ಹಾಕಿದ್ದಾರೆ. ಹೊರಗಡೆ ಸಿಲಿಂಡರ್ ಬರ್ತದೆ, ಅಲ್ಲಿಂದ ಪೈಪ್ ತಗೊಂಡು ಬಂದಿದ್ದಾರೆ ನೋಡಿ. ವಾಟರ್ ಪ್ಯೂರಿಫೈ ಇದು ಫಿಟ್ ಮಾಡೋಕ್ಕೆ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಮೂಡಾ ಸೈಟ್ ತೊಗೊಂಡು ಈ ಕನ್ಸ್ಟ್ರಕ್ಷನ್ ಮಾಡಿರೋದು ನೋಡಿ. ವಾಶ್ ಬೇಸನ್ನು ಇಲ್ಲೇ ಬಂದಿದೆ. ಪೂಜಾ ರೂಮು ನಾರ್ತ್ ಫೇಸಿಂಗೇ ಇದೆ. ಮತ್ತು ಬೆಡ್ರೂಮು ಅಷ್ಟೇ ನಾರ್ತ್ ಫೇಸಿಂಗ್ ಒಂದು ಮಾಡಿದ್ದಾರೆ ನೋಡಿ. ವಿಗ್ರಹಗಳು ಎಷ್ಟು ನೀಟಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು. ಈ ಬೆಡ್ರೂಮು ನಾರ್ತ್ಗೆ ಫೇಸಿಂಗ್ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಡೋರ್ಸು ಅಷ್ಟೇ ಟೀಕ್ವುಡಲ್ಲಿ ಹಾಕಿದ್ದಾರೆ ನೋಡಿ. ಈ ಬೆಡ್ರೂಮ್ ಸೈಜ್ ಇಷ್ಟು ದೊಡ್ಡದಿದೆ. ಸುಮಾರು ಮನೆಗಳಲ್ಲಿ ಇಷ್ಟು ದೊಡ್ಡದು ಬರೋಕ್ಕಿಲ್ಲ. ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಬೆಡ್ರೂಮ್ಸ್ಗೂ ಫಾಲ್ ಸೀಲಿಂಗ್ ಕೆಲಸ ಆಗಿದೆ. ಮತ್ತು ಎಲ್ಲ ಕಡೆಯೂ ಫ್ಯಾನ್ ಇದೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಇದೆ, ಲೈಟ್ಸ್ ಇದೆ. ವಾರ್ಡ್ರೋಬು ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್
ನೋಡಿ ಡೋರ್ ಬೆಡ್ರೂಮ್ ಡೋರ್ಗೂ ಟೀಕುಡಲ್ಲೇ ಮಾಡಿರೋದು. ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗೆ ಟಾಯ್ಲೆಟ್ ಫಿಟ್ ಮಾಡಿಲ್ಲ, ಬೇಕು ಅಂದರೆ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಯುಟಿಲಿಟಿಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಅದು ಯೂಸ್ ಮಾಡ್ಕೋಬೋದು. ಯುಟಿಲಿಟಿ ಇಂಡಿಯನ್ ಟಾಯ್ಲೆಟ್ ಇದು. ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ ಈಗ. ರೈಲಿಂಗ್ಸ್ ಪ್ಯೂರ್ SSL ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತಿದ ತಕ್ಷಣ ಕಾಮನ್ ಬಾತ್ರೂಮ್ ಮಾಡಿದ್ದಾನೆ. ಕಾಮನ್ ಬಾತ್ರೂಮು ಇದು ಮಾಸ್ಟರ್ ಬೆಡ್ರೂಮು. ನೋಡಿ ಎಲ್ಲ ಕಡೆನೂ ಟೀಕುಡ್ಡೆ ಹಾಕಿರೋದು. ನೋಡಿ ರೂಮ್ ಸೈಜ್ ಎಷ್ಟು ದೊಡ್ಡದಾಗಿದೆ. ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ. ಫ್ಯಾನ್ ಎಲ್ಲ ಕಡೆನೂ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸು ಹಾಕಿದ್ದಾರೆ. TV ಕ್ಯಾಬಿನೆಟ್, ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಮೇಲ್ಗಡೆ ರಾಫ್ಟ್ ಎಲ್ಲ ಭಾಳ ದೊಡ್ಡದೇ ಮಾಡಿದ್ದಾರೆ. ಸಿಟ್ಔಟ್, ಲಿವಿಂಗಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಸಿಟ್ಔಟ್ ನೋಡಿ, ಇದಕ್ಕೂ ಟೀಕುಡ್ ಹಾಕಿದ್ದಾರೆ. ಇದು 3ನೇ ಬೆಡ್ರೂಮ್. ಇದು ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಆಗಿದೆ. ವಾರ್ಡ್ರೋಬ್ ಇದಕ್ಕೂ ಮಾಡಿದ್ದಾರೆ. ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸ್ಗೆ.
ಡ್ರೆಸ್ಸಿಂಗ್ ಟೇಬಲ್, ನೋಡಿ ಬೆಡ್ರೂಮ್ಗೂ ಟೀ ಕುಡ್ ಡೋರ್ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರೆಸ್ದು ಡೋರ್ ಇದು. ಆ ಕೆಳಗಡೆಯಿಂದ ಡಿಸೈನ್ ಕಾಣ್ತಾ ಇದೆಯಲ್ಲ, ಆ ಡಿಸೈನ್ ಇದು. ಇಲ್ಲಿಂದ ಚಾಮುಂಡಿ ದೇವಸ್ಥಾನನೂ ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಮೇನ್ ಡೋರೇ ಕಾಣ್ತಿದೆ. ಚಾಮುಂಡಿ ದೇವಸ್ಥಾನದ್ದು ಮೇನ್ ಡೋರೇ ಕಾಣ್ತಿದೆ. ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. 16 mm ರಾಡ್ ಹಾಕಿದ್ದಾರೆ. ನೋಡಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನೋಡಿ ಚಾಮುಂಡಿ ಬೆಟ್ಟ. ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇರೋದು ನಾನು, ಮನೆಯಿಂದ ಹಿಂಭಾಗದಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ಬಂದು ಮಾತಾಡ್ತಾ ಕೂತ್ಕೊಂಡ್ರೆ ಒಂಥರ ವ್ಯೂ ಚೆನ್ನಾಗಿದೆ. ನೋಡಿ ದೇವಸ್ಥಾನ ಕಾಣ್ತಾ ಇತ್ತು ನೋಡಿ ಲೆಫ್ಟ್ ಸೈಡಲ್ಲಿ.